ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಈ ಒಂದು ಲಾಗ್ನ ವಿಶೇಷ ಅಂತ ಕೇಳಿದ್ರೆ, ಈ ಒಂದು ಲಾಗಲ್ಲಿ ನಾನು ಗುರುದ್ವಾರವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಗುರುದ್ವಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಲಾಗಲ್ಲಿ. ಬನ್ನಿ ಹೋಗೋಣ. ಇವಾಗ ನಾವು ನೋಡಿದ್ವಲ್ಲ, ಅದು ಬಂದ್ಬಿಟ್ಟು ಎಂಟ್ರೆನ್ಸ್ ಗುರುದ್ವಾರದು. ಇಲ್ಲಿಂದ 400 ಮೀಟ್ರ್ ಅಷ್ಟೇ ಇರೋದು. 400 ಮೀಟ್ರು ನಡ್ಕೊಂಡಾದ್ರೆ ಗುರುದ್ವಾರ ಸಿಗುತ್ತೆ. ಬನ್ನಿ. ನಾವು ಇವಾಗ ಎಂಟ್ರಿ ತಗೊಂಡು ಎಲ್ಲಿಗೆ ಅಂತಂದ್ರೆ ಗುರುದ್ವಾರದ ಒಳಗಡೆ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಗುರುದ್ವಾರದ ಮುಖ್ಯ ದ್ವಾರ. ನಾವು ಗುರುದ್ವಾರದ ಒಳಗಡೆ ಬರಬೇಕು ಅಂತಂದ್ರೆ ಈ ಕಡೆಯಿಂದನೇ ಬರಬೇಕು. ಒಳಗಡೆ ಪ್ರಾರ್ಥನೆ ನಡೀತಾ ಇದೆ, ಹಾಡುಗಳು ಚಲ್ತಿಯಲ್ಲಿದೆ, ಜನ ಸಿಕ್ಕಾಪಟ್ಟೆ ಬಂದಿದ್ದಾರೆ ಗುರುದ್ವಾರಕ್ಕೆ ದರ್ಶನ ಪಡೆಯೋದಕ್ಕೆ ಅಂತಂದರೆ. ನಿಮ್ಮೆಲ್ಲ ಗೊತ್ತಾಗುತ್ತೆ ಈ ಪ್ಲೇಸ್ ಬಂದ್ಬಿಟ್ಟು ಎಷ್ಟು ವಿಶೇಷವಾಗಿದ್ದು ಅಂತ ಹೇಳ್ಬಿಟ್ಟು. ಯಾವ್ದೊಂದು ಬಸ್ ಬರ್ತಾ ಇದೆ, ಪಂಜಾಬಿ ಅಂತ ನಾನು ಅನ್ಕೊಂತೀನಿ. ಏನಕ್ಕೆ ಅಂತಂದರೆ ಅಲ್ಲಿ ಅಂತಾರೆ ಎಲ್ಲ ಕೂಡ ಪಂಜಾಬಿ ಡ್ರೆಸ್ಸಿಂಗ್ ಸ್ಟೈಲನ್ನು ಹೊಂದಿರುವಂಥವ್ರು. ಈ ಒಂದು ಗುರುದ್ವಾರಕ್ಕೆ ಬರುವಂತಹ ಜನಸಂಖ್ಯೆ ತುಂಬ ಜಾಸ್ತಿನೇ. ಅದರಲ್ಲೂ ಕೂಡ ಪಂಜಾಬಿಯಿಂದ ಜನ ಜಾಸ್ತಿ ಬರ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತಾರೆ. ಸಿಖ್ಖರ ಒಂದು ಪವಿತ್ರ ಸ್ಥಳ ಅಂತ ಹೇಳ್ಬೋದು ಈ ಒಂದು ಗುರುದ್ವಾರದ ಬಗ್ಗೆ. ನಾವು ಹೆಚ್ಚು ಇತಿಹಾಸವನ್ನು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ಲ ಈ ಕಡೆ ಇಡಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಲಗೇಜನ್ನು ತಗೊಂಡು ಲಗೇಜ್ ರೂಮಲ್ಲಿ ಇಟ್ಟಿದ್ದೀನಿ. ಇವಾಗ ಒಳಗಡೆ ಹೋಗಬೇಕು ಅಂತಂದರೆ ನಮ್ಮ ಒಂದು ಸ್ಲೀಪರ್ಸನ್ನು ಇಲ್ಲಿ ಹೊರಗಡೆನೆ ಬಿಟ್ಟು ಹೋಗಬೇಕು. ಬನ್ನಿ. ದೇವಸ್ಥಾನಗಳಲ್ಲಾಗಲಿ, ಗುರುದ್ವಾರಗಳಲ್ಲಾಗಲಿ, ನಂಬೂರ ಮಸೀದಿಗಳಲ್ಲಾಗಲಿ ಕ್ಯಾಮ್ರಾ ಅಲೋ ಮಾಡೋದಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಬಿಟ್ಟರೆ ನಿಮಗೆ ಇನ್ನೂ ಚೆನ್ನಾಗಿ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಬಿಟ್ಟಿಲ್ಲ ಅಂದರೆ ಇದರ ಒಂದು ಇತಿಹಾಸವನ್ನು ಮರಳಿ ಬಂದು ನಾನು ಇದೇ ಪ್ಲೇಸಲ್ಲಿ ನಿಂತ್ಕೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಒಳಗಡೆ ಹೋಗ್ಬೇಕು ಅಂತಂದರೆ ಈ ಥರ ತಲೆಗೆ ಬಟ್ಟೆನ ಕಟ್ಕೊಳ್ಳೇಬೇಕು, ಅಂದರೆ ಮಾತ್ರ ಒಳಗಡೆ ಬಿಡ್ತಾರೆ, ಇಲ್ಲಾಂದರೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ಕೂಡ ಕಟ್ಕೊಂಡಿದ್ದೀನಿ. ಒಳಗಡೆ ಮೊಬೈಲ್ ಎಲ್ಲ ಅಲೌ ಇಲ್ಲ. ಇಲ್ಲಿಂದಾನೇ ತೋರಿಸ್ಬಿಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ಅಮೃತ್ ಕುಂಡ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಗುರುನಾನಕರ ಒಂದು ದೇವಸ್ಥಾನ ಇದೆ, ಅದನ್ನು ನೋಡೋದಕ್ಕೆ. ಅಲ್ಲಿ ನಾವು ನೋಡಿದ್ವಿಲ್ಲ ಅಮೃತ್ ಕುಂಡ್ ಅಂತ ಹೇಳ್ಬೇಕು. ಅದ್ರ ಬಗ್ಗೆ ಒಂದು ಕಡೆ ನಿಂತ್ಕೊಂಡು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೋರಿನ, ಆವಾಗ ಅರ್ಥ ಆಗುತ್ತೆ. ಈ ರೋಡ್ ಮ್ಯಾಪ್ ಬಂದ್ಬಿಟ್ಟು ಗುರುನಾನಕ್ ಅವರು ಎಲ್ಲಿಂದ ಎಲ್ಲೆಲ್ಲಿಗೆ ತಿರುಗಾಡಿದ್ರು ಭಾರತ ಸಂಚಾರದಲ್ಲಿ ಅಂತ ಹೇಳ್ಬಿಟ್ಟು ತೋರಿಸುವಂಥದ್ದು. ನೋಡಿ, ಇಲ್ಲಿ ಪ್ರಸಾದ ಸೇವೆ ಕೂಡ ಇತ್ತು. ಇದನ್ನ ಲಂಗರ್ ಅಂತ ಕರೀತಾರೆ ಈ ಜಾಗದಲ್ಲಿ. ಇದು ಬಂದ್ಬಿಟ್ಟು ಕಲ್ಯಾಣಿ ಇದೆ. ಇಲ್ಲಿ ಕಲ್ಯಾಣಿಯನ್ನ ತೋರಿಸ್ತೀನಿ. ಇದಕ್ಕೆ ಸರೋವರ್ ಸಾಹೇಬ್ ಅಂತಾರೆ ಅವರು. ಇಲ್ಲಿ ಜನ ಎಲ್ಲ ಈ ಗುರುದ್ವಾರದ ಇತಿಹಾಸ ಏನಂತ ಕೇಳಿದ್ರೆ 1948ರಲ್ಲಿ ಗುರುದ್ವಾರವನ್ನ ನಿರ್ಮಾಣ ಮಾಡ್ತಾರೆ. ಗುರುದ್ವಾರವನ್ನ ನಿರ್ಮಾಣ ಮಾಡಲಿಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಸಂತ ಶ್ರೀ ಗುರುನಾನಕ್ ಅವರು ದೇಶ ಸಂಚಾರದ ಪ್ರವಾಸವನ್ನು ಕೈಗೊಂಡಂಥ ಸಮಯದಲ್ಲಿ ಹೈದರಾಬಾದ್ಗೆ ಬಂದಿರ್ತಾರೆ. ಹೈದರಾಬಾದ್ಗೆ ಬಂದಂಥ ಗುರುನಾನಕ್ ಅವರು ಬೀದರ್ನ ಸ್ಥಳೀಯ ಮುಸಲ್ಮಾನ್ ಬಾಬಾಗಳನ್ನು ಭೇಟಿಯಾಗುವ ಸಂದರ್ಭಕ್ಕಾಗಿ ಈ ಬೀದರ್ಗೆ ಭೇಟಿ ಕೊಡ್ತಾರೆ. ಸ್ಥಳೀಯ ಮುಸಲ್ಮಾನ್ ಬಾಬಾಗಳನ್ನು ಭೇಟಿ ಮಾಡುವಂಥ ಒಂದು ಕಾರಣಕ್ಕಾಗಿ ಬೀದರ್ಗೆ ಭೇಟಿ ಕೊಡ್ತಾರೆ. ಬೀದರ್ಗೆ ಗುರುನಾನಕ್ ಅವರು ಭೇಟಿ ಕೊಟ್ಟಂತಹ ಸಮಯದಲ್ಲಿ ಬೀದರ್ನಲ್ಲಿ ಕ್ಷಾಮ ಉಂಟಾಗಿ ತುಂಬ ಜನ ನರಳುತ್ತಾ ಇರ್ತಾರೆ. ಕುಡಿಯೋದಕ್ಕೆ ಶುದ್ಧ ನೀರು ಕೂಡ ಇರೋದಿಲ್ಲ. ಅಂಥ ಸಮಯದಲ್ಲಿ ಗುರುನಾನಕ್ ಅವರು ತಾವು ಕೊಟ್ಟಂತಹ ಸ್ಥಳದಲ್ಲಿಯೇ ತಮ್ಮ ಪಾದದಿಂದ ಜೋರಾಗಿ ಪ್ರೆಸ್ ಮಾಡಿಬಿಟ್ಟು ಒಂದು ಕೆಂಪು ಕಲ್ಲನ್ನು ಪ್ರೆಸ್ ಮಾಡಿ ನೀರನ್ನು ತೆಗಿತಾರೆ. ಆ ನೀರು ತುಂಬ ಪರಿಶುದ್ಧವಾಗಿರುತ್ತದೆ, ತುಂಬಾ ಕುಡಿಯೋಕ್ಕೆ ಯೋಗ್ಯವಾಗಿರುವಂಥ ನೀರಾಗಿರುತ್ತದೆ. ಅದಕ್ಕೆ ಅದನ್ನು ಅಮೃತ್ ಕುಂಡ ಅಂತ ಹೇಳಿ ಕರೀತಾರೆ. ಆಗಲೇ ನಾನು ನಿಮಗೆ ತೋರಿಸ್ತಾ ಇದ್ದೆ ಅಮೃತ್ ಕುಂಡಿದು ಅಂತ ಹೇಳ್ಬಿಟ್ಟು. ಅದೇ ಬಂದ್ಬಿಟ್ಟು ಗುರುನಾನಕ್ ಅವರು ಕ್ಷಾಮ ಹೊಂದಿರುವಂತಹ ಜನಕ್ಕಾಗಿ ಅಥವಾ ಸ್ಥಳೀಯ ಜನಕ್ಕೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನೋ ಕಾರಣಕ್ಕೆ ಮಾಡಿದಂಥ ಒಂದು ಅಮೃತ ಕುಂಡ. ಅಲ್ಲಿಂದ ಜನಕ್ಕೆ ರೋಗ ನಿವಾರಣೆ ಆಗುತ್ತೆ. ಆ ಕ್ಷಣದಿಂದ ಆ ಜಾಗವನ್ನು ಅಮೃತ ಬರುವಂತಹ ಜಾಗ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಬಂದಿದ್ದಾರೆ. ಈಗ ಆ ಜಾಗವನ್ನು ಸುಧಾರಣೆ ಮಾಡಿಬಿಟ್ಟು ಅದಕ್ಕೆ ಅಮೃತ ಕುಂಡ ಅಂತ ಹೇಳ್ಬಿಟ್ಟು ಹೆಸರನ್ನು ಕೊಟ್ಟಿದ್ದಾರೆ.
ಇದು ಬಂದ್ಬಿಟ್ಟು ಈ ಗುರುದ್ವಾರದ ಒಂದು ಇತಿಹಾಸ. ಗುರುದ್ವಾರದ ಬಗ್ಗೆ ನಾನು ತಿಳ್ಕೊಂಡಿರುವಂಥ ಮಾಹಿತಿ, ಗುರುದ್ವಾರದಲ್ಲಿ ಕಂಟಿನ್ಯೂ 24 hours ಸೆಕ್ಷನ್ ಇರುತ್ತೆ. 24 hours ಕೂಡ ದಾಸೋಹ ಇರುತ್ತೆ. ದಾಸೋಹಕ್ಕೆ ಇವರು ಲಂಗರ್ ಅಂತ ಕರೀತಾರೆ. 24 hours ಅವೈಲೇಬಲ್ ಇರುತ್ತೆ. ಅದು ಇಲ್ಲಿ ಪ್ರವಾಸಿಗರಿಗೆ ಬಂದಿರುವ ರೂಮ್ಸ್ ಕೂಡ ಅವೈಲೇಬಲ್ ಇದೆ ಈ ಗುರುದ್ವಾರದಲ್ಲಿ. ಇದಿಷ್ಟು ಬಂದ್ಬಿಟ್ಟು ಗುರುದ್ವಾರದ ಬಗ್ಗೆ ಇರುವಂತಹ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸ್ ಅನ್ನು ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್, ಬಾಯ್ ಬಾಯ್.